ಈಗ ಕೃಷ್ಣಾ ನದಿ ಬಗ್ಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಕೃಷ್ಣಾ ನದಿಯ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಮೊದಲ ಪ್ರಶ್ನೆ, ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತದೆ? ಎ ಹಿಮಾಲಯ, ಬಿ ಮಹಾಬಲೇಶ್ವರ, ಸಿ ನಾಸಿಕ್, ಡಿ ಕೊಡಗು. ಉತ್ತರ ಬಿ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತದೆ. ಕೃಷ್ಣಾ ನದಿ ಯಾವ ಸಮುದ್ರಕ್ಕೆ ಸೇರುತ್ತದೆ? ಎ ಅರಬ್ಬಿ ಸಮುದ್ರ, ಬಿ ಬಂಗಾಳ ಕೊಲ್ಲಿ, ಸಿ ಹಿಂದೂ ಮಹಾಸಾಗರ, ಡಿ ಕೆಂಪು ಸಮುದ್ರ. ಇದು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಕೃಷ್ಣಾ ನದಿಯ ಉದ್ದವೆಷ್ಟು? ಎ 1000 ಕಿಲೋಮೀಟರ್, ಬಿ 1200 ಕಿಲೋಮೀಟರ್, ಸಿ 1400 ಕಿಲೋಮೀಟರ್, ಡಿ 1600 ಕಿಲೋಮೀಟರ್. ಉತ್ತರ 1400 ಕಿಲೋಮೀಟರ್, ಸಿ 1400 ಕಿಲೋಮೀಟರ್. ಕೃಷ್ಣಾ ನದಿ ಯಾವ ದಿಕ್ಕಿಗೆ ಹರಿಯುತ್ತದೆ? ಎ ಪೂರ್ವದಿಂದ ಪಶ್ಚಿಮಕ್ಕೆ, ಬಿ ಪಶ್ಚಿಮದಿಂದ ಪೂರ್ವಕ್ಕೆ, ಸಿ ಉತ್ತರದಿಂದ ದಕ್ಷಿಣಕ್ಕೆ, ಡಿ ದಕ್ಷಿಣದಿಂದ ಉತ್ತರಕ್ಕೆ. ಸರಿಯಾದ ಉತ್ತರ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಕೃಷ್ಣಾ ನದಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಕೃಷ್ಣಾ ನದಿ ಯಾವ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ? ಕೃಷ್ಣಾ ನದಿ ಯಾವ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ? ಎ ಹಿಮಾಲಯ, ಬಿ ಅರವಳ್ಳಿ, ಸಿ ಪಶ್ಚಿಮ ಘಟ್ಟ, ಡಿ ವಿಂಧ್ಯ. ಉತ್ತರ ಪಶ್ಚಿಮ ಘಟ್ಟ. ಕೃಷ್ಣಾ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ. ಕೃಷ್ಣಾ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಕೃಷ್ಣಾ ನದಿ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ? ಕೃಷ್ಣಾ ನದಿ ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ? ಕೃಷ್ಣಾ ನದಿ 2 ರಾಜ್ಯಗಳಲ್ಲಿ ಹರಿಯುತ್ತದೆ. ಕೃಷ್ಣಾ ನದಿ 3 ರಾಜ್ಯಗಳಲ್ಲಿ ಹರಿಯುತ್ತದೆ. ಕೃಷ್ಣಾ ನದಿ 4 ರಾಜ್ಯಗಳಲ್ಲಿ ಹರಿಯುತ್ತದೆ. ಕೃಷ್ಣಾ ನದಿ 5 ರಾಜ್ಯಗಳಲ್ಲಿ ಹರಿಯುತ್ತದೆ. ಕೃಷ್ಣಾ ನದಿ 4 ರಾಜ್ಯಗಳಲ್ಲಿ ಹರಿಯುತ್ತದೆ. ಪ್ರಮುಖ ಉಪನದಿ ಯಾವುದು ಕೃಷ್ಣಾ ನದಿದು? ಕೃಷ್ಣಾ ನದಿಯ ಪ್ರಮುಖ ಉಪನದಿ ಯಾವುದು? ಎ ಕಾವೇರಿ, ಬಿ ಗಂಗಾ, ಸಿ ಭೀಮಾ, ಡಿ ಯಮುನಾ. ಪ್ರಮುಖ ಉಪನದಿ ಭೀಮಾ. ಕೃಷ್ಣಾ ನದಿಯ ಪ್ರಮುಖ ಉಪನದಿ ಭೀಮಾ, ಸಿ. ತುಂಗಭದ್ರಾ ಯಾವ ನದಿಯಿಂದ ಉಂಟಾಗುತ್ತದೆ? ತುಂಗಭದ್ರಾ ಯಾವ ನದಿಯಿಂದ ಉಂಟಾಗುತ್ತದೆ? ಎ ಗಂಗಾ ಪ್ಲಸ್ ಯಮುನಾ, ಬಿ ತುಂಗಾ ಪ್ಲಸ್ ಭದ್ರಾ, ಸಿ ಕೃಷ್ಣ ಮತ್ತು ಭೀಮಾ, ಡಿ ಕಾವೇರಿ ಮತ್ತು ಕಬಿನಿ. ತುಂಗಭದ್ರಾ ನದಿ ಯಾವ ನದಿಗಳಿಂದ ಉಂಟಾಗುತ್ತದೆ? ಗಂಗಾ ಯಮುನಾ ನದಿಗಳಿಂದ, ತುಂಗಾ ಮತ್ತು ಭದ್ರಾ ನದಿಗಳಿಂದ, ಕೃಷ್ಣ ಮತ್ತು ಭೀಮಾ ನದಿಗಳಿಂದ, ಕಾವೇರಿ ಮತ್ತು ಕಬಿನಿ ನದಿಗಳಿಂದ. ಉತ್ತರ ತುಂಗಾ ಮತ್ತು ಭದ್ರಾ ನದಿಗಳಿಂದ ತುಂಗಭದ್ರಾ ನದಿ ಉಂಟಾಗುತ್ತದೆ. ಕೃಷ್ಣಾ ನದಿ ಡೆಲ್ಟಾ ಎಲ್ಲಿದೆ? ಕೃಷ್ಣಾ ನದಿ ಡೆಲ್ಟಾ ಎಲ್ಲಿದೆ? ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಆಂಧ್ರ ಪ್ರದೇಶ್, ಡಿ ತೆಲಂಗಾಣ. ಉತ್ತರ ಆಂಧ್ರ ಪ್ರದೇಶ್. ಕೃಷ್ಣಾ ನದಿಯ ಡೆಲ್ಟಾ ಆಂಧ್ರ ಪ್ರದೇಶದಲ್ಲಿದೆ. ಕೃಷ್ಣಾ ನದಿಯ ಮೇಲೆ ಪ್ರಮುಖ ಅಣೆಕಟ್ಟು ಯಾವುದು? ಎ ಹಿರಾಕುಡ್, ಬಿ ಬಾಕ್ರಾನಂಗ್, ಸಿ ನಾಗಾರ್ಜುನ ಸಾಗರ, ಡಿ ಟೆಹರಿ. ಕೃಷ್ಣಾ ನದಿಯ ಮೇಲೆ ಪ್ರಮುಖ ಅಣೆಕಟ್ಟು ಯಾವುದು? ಹಿರಾಕುಡ್, ಬಾಕ್ರಾ, ನಾಗಾರ್ಜುನ ಸಾಗರ, ಟೆಹರಿ. ಸಿ ನಾಗಾರ್ಜುನ ಸಾಗರ. ಕೃಷ್ಣಾ ನದಿಯ ಮೇಲೆ ಪ್ರಮುಖ ಅಣೆಕಟ್ಟು ಯಾವುದು? ನಾಗಾರ್ಜುನ. ಕೃಷ್ಣ ನಾಗಾರ್ಜುನ ಸಾಗರ. ಹಿಂಗೆ ನೆನ್ಪಿಟ್ರಾತು. ಕೃಷ್ಣಗ ನಾಗಾರ್ಜುನ, ಅರ್ಜುನ ಅಲ್ಲ, ನಾಗಾರ್ಜುನ ಸಾಗರ. ಇದು ಯಾಕಂದ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು ಗೆಳೆಯರೆ. ಕೃಷ್ಣಾ ನದಿಯ ಮೇಲೆ ಪ್ರಮುಖ ಅಣೆಕಟ್ಟು ಯಾವುದು ಅಂದ್ರೆ ಹಿರಾಕುಡ್, ಬಾಕ್ರಾ, ಟೆಹರಿ ಹೆಸರುಗಳ ಹೊರತಾಗಿ ನಾಗಾರ್ಜುನ ಅನ್ನೋದು ಈಸಿ ಆಗುತ್ತದೆ. ಕೃಷ್ಣ ಮತ್ತು ಅರ್ಜುನ ಸೇರಿರುವುದರಿಂದ ಕೃಷ್ಣ ನಾಗಾರ್ಜುನ ಸಾಗರ ಅಣೆಕಟ್ಟು. ಕೃಷ್ಣಾ ನದಿಯ ದೊಡ್ಡ ಉಪನದಿ ಯಾವುದು? ಎ ಮಲಪ್ರಭಾ, ಬಿ ಘಟಪ್ರಭಾ, ಸಿ ಭೀಮಾ, ಡಿ ತುಂಗಭದ್ರಾ. ಕೃಷ್ಣಾ ನದಿಯ ದೊಡ್ಡ ಉಪನದಿ ಯಾವುದು ಅಂದ್ರೆ ಸಿ ಭೀಮಾ. ಕೃಷ್ಣ ಭೀಮಾ. ಈಸಿಯಾಗಿ ನೆನ್ಪಿಟ್ಕೋಬೋದು ಗೆಳೆಯರೆ. ಮಹಾಭಾರತದ ಕಥೆ ಇದ್ದಂಗೆ ಐತಿದು. ಕೃಷ್ಣ ಭೀಮಾ. ಕೃಷ್ಣಾ ನದಿ ಯಾವ ನದಿಯ ಪ್ರಕಾರ? ಹಿಮ ನದಿ ಪ್ರಕಾರನೋ, ಮಳೆ ಆಧಾರಿತ ಪ್ರಕಾರನೋ, ಭೂಗರ್ಭ ನದಿಯ ಪ್ರಕಾರನೋ, ಸಮುದ್ರ ನದಿ ಪ್ರಕಾರನೋ? ಬಿ ಮಳೆ ಆಧಾರಿತ. ಕೃಷ್ಣಾ ನದಿ ಏನಪ್ಪ ಅಂದ್ರೆ
ಮಳೆ ಆಧಾರಿತ ನದಿಯಾಗಿದೆ. ಕೃಷ್ಣಾ ನದಿಯ ತೀರದ ನಗರ ಯಾವುವು? ಬೆಂಗಳೂರು ಇದೆಯೋ, ವಿಜಯವಾಡ ಇದೆಯೋ, ಮೈಸೂರು ಇದೆಯೋ, ಹುಬ್ಬಳ್ಳಿ ಇದೆಯೋ? ಕೃಷ್ಣಾ ನದಿಯ ತೀರದ ನಗರ ಬಿ ವಿಜಯವಾಡ. ಕೃಷ್ಣಾ ನದಿ ಯಾವ ವಂಶಕ್ಕೆ ಸೇರಿದೆ? ಕೃಷ್ಣಾ ನದಿ ಯಾವ ವಂಶಕ್ಕೆ ಸೇರಿದೆ? ಉತ್ತರ ನದಿ ವಂಶಕ್ಕೆ, ದಕ್ಷಿಣ ನದಿ ವಂಶಕ್ಕೆ, ಪಶ್ಚಿಮ ನದಿ ವಂಶಕ್ಕೆ, ಪೂರ್ವ ನದಿ ವಂಶಕ್ಕೆ? ಇದು ದಕ್ಷಿಣ ನದಿ ವಂಶಕ್ಕೆ. ಕೃಷ್ಣಾ ನದಿ ಯಾವ ವಂಶಕ್ಕೆ ಸೇರಿದೆ ಅಂದ್ರೆ ಬಿ ದಕ್ಷಿಣ ನದಿ ವಂಶ. ಕೃಷ್ಣಾ ನದಿ ಎಲ್ಲಿ ಕೊನೆಗೊಳ್ಳುತ್ತದೆ? ಅರಣ್ಯ, ಸಮುದ್ರ, ಸರೋವರ, ಪರ್ವತ. ಅರಣ್ಯದ ಕೊನೆಗೊಳ್ಳುತ್ತೋ, ಕೃಷ್ಣಾ ನದಿ ಸಮುದ್ರದಲ್ಲಿ ಕೊನೆಗೊಳ್ಳುತ್ತೋ, ಸರೋವರದಲ್ಲಿ ಕೊನೆಗೊಳ್ಳುತ್ತೋ, ಅಥವಾ ಡಿ ಪರ್ವತಗಳಲ್ಲಿ ಕೊನೆಗೊಳ್ಳುತ್ತೋ? ಉತ್ತರ ಸಮುದ್ರ. ಕೃಷ್ಣಾ ನದಿ ಸಮುದ್ರದಲ್ಲಿ ಕೊನೆಗೊಳ್ಳುತ್ತದೆ. ಕೃಷ್ಣಾ ನದಿ ಉಗಮ ಎತ್ತರ 1300 ಮೀಟರ್. ಉಪನದಿ ತುಂಗಭದ್ರಾ ಹರಿಯುವ ರಾಜ್ಯಗಳು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಭೀಮಾ ನದಿ ಹರಿಯುವ ರಾಜ್ಯಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಕೃಷ್ಣಾ ಬೇಸಿನ್ ಎಂದರೇನು? ಜಲಾನಯನ ಪ್ರದೇಶ. ಪ್ರಮುಖ ಬೆಳೆ ಯಾವುದು? ಅಕ್ಕಿ. ಇನ್ನೊಂದು ಬೆಳೆ ಕಬ್ಬು. ಕೃಷ್ಣಾ ನದಿ ಯೋಜನೆ ನೀರಾವರಿ ಯೋಜನೆ. ಪ್ರಮುಖ ಅಣೆಕಟ್ಟು ನಾಗಾರ್ಜುನ ಸಾಗರ. ತುಂಗಭದ್ರಾ ಡ್ಯಾಮ್ ಇರುವ ಸ್ಥಳ ಹೊಸಪೇಟೆ. ಕೃಷ್ಣಾ ನದಿ ಉಗಮ ಸ್ಥಳ ಮಹಾಬಳೇಶ್ವರ. ನದಿ ವಿವಾದ ಯಾರ ನಡುವೆ ಇದೆ? 4 ರಾಜ್ಯಗಳ ನಡುವೆ ಇದೆ. ಡೆಲ್ಟಾ ಯಾವ ರಾಜ್ಯದಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ಕೃಷ್ಣಾ ನದಿ ಹರಿಯುವ ದಿಕ್ಕು ಪಶ್ಚಿಮದಿಂದ ಪೂರ್ವಕ್ಕೆ. ಕೃಷ್ಣಾ ನದಿ ಸ್ಥಾನ 2ನೇ ದೊಡ್ಡದು. ದಕ್ಷಿಣ ಭಾರತದಲ್ಲಿ 2ನೇ ದೊಡ್ಡ ನದಿಯ ಸ್ಥಾನ. ಉಪನದಿಗಳು ಯಾವುವು? ಭೀಮಾ, ತುಂಗಭದ್ರಾ. ಕೃಷ್ಣಾ ನದಿ ದಕ್ಷಿಣ ಭಾರತ. ಉಪನದಿ ಘಟಪ್ರಭಾ, ಉಪನದಿ ಮಲಪ್ರಭಾ. ಕೃಷ್ಣಾ ನದಿ ಕೃಷಿಗೆ ಮುಖ್ಯ. ಡೆಲ್ಟಾ ಸಸ್ಯ ಶ್ಯಾಮಲ ಪ್ರದೇಶ. ನದಿ ಮೂಲ ಪಶ್ಚಿಮ ಘಟ್ಟ. ಜಲ ವಿವಾದ ಎಲ್ಲ ರಾಜ್ಯಗಳು. ನೀರಾವರಿ ಕೃಷಿ. ಉಪನದಿ ಭೀಮಾ. ತುಂಗಭದ್ರಾ ಉಪನದಿ. ಕೃಷ್ಣಾ ಮಳೆ ಆಧಾರಿತ ನದಿ. ನದಿ ಹರಿವು ಪೂರ್ವಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ. ಪ್ರಮುಖ ನಗರ ವಿಜಯವಾಡ. ಡ್ಯಾಮ್ ನಾಗಾರ್ಜುನ ಸಾಗರ. ಬೆಳೆ ಅಕ್ಕಿ ಮತ್ತು ಕಬ್ಬು. ಬೇಸಿನ್ ಜಲಾನಯನ ಪ್ರದೇಶ. ಉಪನದಿ ತುಂಗಭದ್ರಾ. ಉದ್ದ 1400 ಕಿಲೋಮೀಟರ್. ಕೊನೆ ಬಂಗಾಳ ಕೊಲ್ಲಿ. ಎಷ್ಟು ಮಾಹಿತಿ ನಿಮಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ವೆರಿ ಇಂಪಾರ್ಟೆಂಟ್ ಆಗಿದೆ.